ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಚೆನ್ನೈ ಕಾರಿಡಾರ್ ರಸ್ತೆಗೆ ಕೆರೆಗಳಿಂದ ಅತಿ ಹೆಚ್ಚು ಮಣ್ಣು ತೆಗೆಯುತ್ತಿರುವುದರಿಂದ ಅದರ ವಿರುದ್ಧ ರೈತ ಸಂಘದಿಂದ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರಿಂದ ಆಕ್ರೋಶ. ಕೊಟ್ಟರು ಅವ್ರು ಇದುವರೆಗೂ ಬರ್ಲಿಲ್ಲ. 2 ತಿಂಗಳಾಯ್ತು ಕೊಟ್ಟು ಬರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ, ಆದ್ರೆ ಬರಲ್ಲ. ಅವರು ಅಸಹಾಯಕತೆ ನಾವೇನ್ ಮಾಡೋದು ಅನ್ನೋ ಪರಿಸ್ಥಿತಿಯಲ್ಲಿ ಇದಾರೆ. ಅಂದ್ರೆ ಆ ಮಟ್ಟಕ್ಕಿದೆ ಇವ್ರದ್ದು ದಬ್ಬಾಳಿಕೆ, ಕಾಂಟ್ರಾಕ್ಟರ್ಸ್ ದಬ್ಬಾಳಿಕೆ, ಆ ಒಂದು ಕಂಪನಿಯ ದಬ್ಬಾಳಿಕೆ ಜಿಲ್ಲೆಯಲ್ಲಿ ಆತರ ಆವರಿಸಿದೆ. ನಾವೀಗ ತಾಲಿಬಾನಲ್ಲಿ ಇದ್ದೀವೋ ಏನೋ, ತಾಲಿಬಾನ್ ಅವರೇ ಇದ್ದೀರೋನೋ ಆ ಸ್ಥಿತಿಯಲ್ಲಿ ಇದ್ದೀವಿ. ತಾಲೂಕು KGF ತಾಲೂಕು ಯಾರು ನೋಡೋರಿಲ್ಲ. ಬಟ್ ಯಾರನ್ನು ವಿ ಕೇಳಿ, ನನಗ್ ಗೊತ್ತಿಲ್ಲ ಸರ್, ನಾನು ಪರ್ಮಿಷನ್ ಕೊಟ್ಟಿಲ್ಲ. RN ಕೇಳಿ, ನಮಗ್ ಗೊತ್ತಿಲ್ಲ ಸರ್. DT ಅಂತಂತೂ ತುಂಬಾ ಜಾಣ್ಮೆಯಿಂದ ಉತ್ತರಿಸ್ತಾನೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು. ಈ ತರ ಇದೆ. ಇದಕ್ಕೆ ತಾವೂನು ಇದಕ್ಕೆ ಕೈ ಜೋಡಿಸಿ ನಮ್ಮ ಹೋರಾಟಕ್ಕೊಂದು ಶಕ್ತಿ ತುಂಬಬೇಕು ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀವಿ. KGF ತಾಲೂಕಿನ ಬೇತಮಂಗಲ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಇಂದಿನ ಪ್ರಮುಖ ವಿಷಯವಾದ ನಮ್ಮ ಏನಿದು ಹೈವೇ ಕಾರಿಡಾರ್ ರೋಡ್ ಇದೆಯಾ, ಇದರ ಸರ್ವಾಧಿಕಾರವನ್ನು ಹತ್ತಿಕ್ಕಲು ಯಾವುದೇ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ. ಇವಾಗ ನಾವು ಎಷ್ಟೇ ಮನವಿಗಳು ಕೊಟ್ಟರು ಕೂಡ ಏನು ಕಾಣದೇ ಇರದಂಗ ನೋಡದೇ ಇರದಂತ ಕೆಲಸ ಮಾಡ್ತಾ ಇದ್ದಾರೆ. DC ಕೊಟ್ವಿ, ಅಸಹಾಯಕತೆ ತೋರಿಸ್ತಾ ಇದ್ದಾರೆ. ತಹಸೀಲ್ದಾರ್ ಕೊಟ್ವಿ, ಅವರು ಸಿಗಾಗೆತ್ಕೊಂತ ಇಲ್ವಾ. ಕಾರಣ ವಿಷಯಗಳೇನಂತಂದ್ರೆ, ಈ ರೋಡ್ ಬೇಕಾಗಂತ ಮಣ್ಣನ್ನು ಎಲ್ಲಾದ್ರೂ ಬೇರೆ ಕಡೆ ನಮ್ಮದೇ ಆದಂತ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ, ಬೀಡಿರ್ತಕ್ಕಂಥ ಜಾಗದಲ್ಲಿ ಒಂದು 40-50 ಎಕರೆ ಕೊಡಿ, ಆ ಜಮೀನಲ್ಲಿ ಎತ್ಕೊಳ್ಳಿ ಅಂತ ಅವ್ರಿಗೆ ಆದೇಶ ಇರೋದು. ಅಂತದ್ರಲ್ಲಿ ನಮ್ಮ ಅಕ್ಷಯ ಪಾಠಗಳಂತಿರುವ ಕೆರೆಗಳ ನೀರಿನ ಅವರು ಧ್ವಂಸ ಮಾಡಿ ಸುಮಾರು 3.25 ಅಡಿ ಎತ್ತಬೇಕಾದಂತ ಮಣ್ಣನ್ನ ಈಗ ಕನಿಷ್ಠ ಪಕ್ಷ ಇನ್ನು 25ರಿಂದ 30 ಅಡಿ ಮಣ್ಣು ತೆಗೆದಿದ್ದಾರೆ. ಆ ಕೆರೆಗಳು ಗರ್ಜಿತ ಎತ್ಬಿಟ್ಟು ಈಗ ನೀರು ನಿಲ್ದಂಗೆ ಆಗ್ಬಿಟ್ಟಿದೆ. ನೀರಲ್ಲಿ ಏನೋ ತುಂಬ್ಕೊಂತು ಅಂತಂದ್ರೆ, ಮಳೆ ಬಂದು ನಿಂತ್ಕೊಂತಂದ್ರೆ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಕೆರೆಗಳು ಈಗ ಹಳ್ಳಿಗಳ ಪಕ್ಕದಲ್ಲಿ ಮಕ್ಕಳು ಮತ್ತು ಜಾನುವಾರುಗಳು ಮತ್ತು ಹೆಣ್ಣು ಮಕ್ಕಳು ಏನಾದ್ರು ಹೋದ್ರೆ ಬಿದ್ರೆ ಹುಡುಕೋದಕ್ಕೆ ಬೇಕಾಗತ್ತೆ 25ರಿಂದ 30 ಲಕ್ಷ. ಎಷ್ಟು ಜನ ಮಾರಣ ಹೋಮ ಆಗುತ್ತೋ ಅಂತ ಗೊತ್ತಾಗಲಿಲ್ಲ. ಆ ತರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದಿನ ಪ್ರತಿಯೊಂದರು ರಾಜಾರೋಹವಾಗಿ ಯಾವುದೇ ಕಂದಾಯ ಇಲಾಖೆಯಿಂದಾಗ್ಲಿ ಇಲ್ಲ ಸಣ್ಣ ನೀರಾವರಿ ಪರ್ಮಿಷನ್ ತೆಗೆದುಕೊಳ್ತಿದ್ರೆ ಇವ್ರದೇ ಅವರ ಅಪ್ಪನ ಆಸ್ತಿ ಅಂತ ವರ್ತನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಕುಮ್ಮಕ್ಕು ರಾಜಕಾರಣಿಗಳು ಕೊಡ್ತಾ ಇದ್ದಾರೆ. ಈ ಅಪೋಸಿಷನ್ ಪಾರ್ಟಿ ಅಂತಿಲ್ಲ, ಪ್ರೆಸಿಡೆಂಟ್ ಪಾರ್ಟಿ ಅಂತಿಲ್ಲ, ಈಗೆಲ್ಲ ಸರ್ಕಾರಗಳು ಎಲ್ಲ ಅದಕ್ಕೆ ಇವಾಗ MLAಗಳು ಕೂಡ ನಮ್ಮ ಪರ ನಿಲ್ತಾ ಇಲ್ಲ. ಕೆರೆಗಳು ಈಗ ಒಂದು ಸ್ಥಿರವಾದ ಮತ್ತು ಅದನ್ನ ನೋಡಕ್ ಆಗದಿರೋ ಅಂತ ಪರಿಸ್ಥಿತಿಯಲ್ಲಿ ಕೆರೆಗಳಿದೆ. ಇನ್ನು ಈ ತರ ಮುಂದುವರೆದ ಭಾಗದಲ್ಲಿ ಗುಟ್ಟಳ್ಳಿ ಪಕ್ಕದಲ್ಲಿ ಕ್ರಷರ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೂಡ ಯಾವುದೇ ಅನುಮತಿಗಳಿಲ್ಲ, ಯಾವುದೇ ಅಂದ್ರೆ ಜಿಲ್ಲಾಧಿಕಾರಿಗಳ ಅನುಮತಿಗಳಿಲ್ಲ, ಏನೂ ಇಲ್ಲ. ಇಲ್ಲಿ ಲೋಕಲ್ ಅವರು ಏನೂ ಗೊತ್ತಿಲ್ಲ. ಯಾರಿಗಾನ ಹೇಳಿ ರೆವಿನ್ಯೂ VAಗಾಗ್ಲಿ RA ಸರ್ ನಮಗ್ ಗೊತ್ತಿಲ್ಲ, ನಮ್ಗೆ PDO ಗೊತ್ತಿಲ್ಲ. ಅದು ಗುಟ್ಟಳ್ಳಿ ಪಕ್ಕದಲ್ಲಿ ಧೂಳು ಎಬ್ಬಿಸಿ ಸುಮಾರು ತೋಟಗಳಿಗೆಲ್ಲ ಹಾಳಾಗ್ತಾ ಇದೆ. ಏನು ಈ ಪುಡಿ ಬೀಳುತ್ತೋ ತೋಟಗಳೆಲ್ಲ ಹಾಳು ಮಾಡಿ ಮತ್ತೆ ಆ ಪುಡಿ ಬೀಳ್ತಕ್ಕಂಥ ಹಸುಗಳು ಈ ದಿನ ತುಂಬಾ ಕಾಯಿಲೆ ಬಿದ್ದು ನರಳಾಡ್ತಾ ಇದಾವೆ. ಆ ಪರಿಸ್ಥಿತಿಯಲ್ಲಿ ಕೂಡ ಮನವಿ ಕೊಟ್ಟು ಕೂಡ ಇವರು DT ಅವರು ನಮ್ಗೆ ಮನವಿ ಕೊಡಿ ಅಂತ ಹೇಳ್ತಾರೆ. ಬಟ್ ನೀವು ಹೇಳಿದ ಪ್ರತಿಯೊಬ್ಬರು ಬಂದು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ. ದುಷ್ಕೃತಿ ಅಂತಂದ್ರೆ ಇವರ ಅಟ್ಟಹಾಸ ಹೆಂಗಿದೆ ಅಂತಂದ್ರೆ, ಇಡೀ ತಾಲೂಕೆ ನಾಶನ ಆಗಿದೆ. ಏನೋ ಯಾವುದೋ ಒಂದು ಊರಲ್ಲಿ ನಾವು ಜೀವನದಿಗಳಿಲ್ಲ ನಮ್ಮ ಇದ್ರಲ್ಲಿ ಹಳಬ್ರು ಯಾವ್ದು ಈ ಕೆರೆಗಳು ಕಟ್ಟಿದ್ದಾರೆ. ಆ ಕಟ್ಟಿರ್ತಕ್ಕಂಥ ಕೆರೆಗಳನ್ನ ಇವಾಗ ಹಾಳು ಮಾಡಿ ಅವ್ರದೇ ಆದಂತ ಒಂದು ಬೆಳವಣಿಗೆಯಲ್ಲಿ ಬಂದು ಇದು ನಾವು ಆಫ್ಘಾನಿಸ್ತಾನಲ್ಲಿ ಇದ್ದೀವೇನೋ ಅನ್ನೋ ಪರಿಸ್ಥಿತಿ ಬಂದು, ತಾಲಿಬಾನ್ ಕಡೆ ಇದ್ದೀವೇನೋ ಅನ್ನೋ ಬಂದಿದೆ. ಯಾರಾದ್ರೂ ಚಕಾರ ನಮ್ಮಂತವ್ರು ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು, ದಬ್ಬಾಳಿಕೆ ನಡೆಸೋದು, ಪೊಲೀಸರ ಮುಖಾಂತರ ನಮ್ಮನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಈ ತರ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಈ ದಿನ ನಾವು ಎಚ್ಚೆತ್ಕೊಂಡು ಈಗ ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ. ಮುಂದಿನ ವಾರದಲ್ಲಿ ನಾವು ಇದು ಕೈಗೆತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಎತ್ಕೊಳ್ತಾ ಇದ್ರೆ ಮುಂದಿನ ವಾರದಲ್ಲಿ ಒಂದು 10 ದಿನ 10ನೇ ತಾರೀಕು ಆದ್ಮೇಲೆ
ನಾವು ಲೋಕಾಯುಕ್ತಗೂ ಹೋಗಿದ್ದೀವಿ ಮತ್ತೆ ACBಗೂ ಕೊಟ್ಟಿದ್ದೀವಿ, ಯಾವುದೇ ಪರಿಣಾಮ ಇಲ್ಲ. ಹಂಗಾಗಿ ನಮ್ಮ ರಾಜ್ಯ ನಾಯಕರು ಬರ್ತಾ ಇದ್ದಾರೆ ತಾಲೂಕ್ಗೆ, ಮತ್ತೆ ಇವರು ಹಿರೇಮಠ ಅವರು ಬರ್ತಾ ಇದ್ದಾರೆ, RT ಕಾರ್ಯಕರ್ತರು ಹಿರೇಮಠ ಅವರು ಬರ್ತಾ ಇದಾರೆ. ಅವ್ರ ಮುಖಾಂತರ 10ನೇ ತಾರೀಕು ಉಗ್ರವಾದ ಒಂದು ಹೋರಾಟ ಮಾಡುವುದು. ಯಾಕಂದ್ರೆ ಅಳಿವಿ ಉಳಿವಿನ ಪ್ರಶ್ನೆ ಇದು. ಇವತ್ತು ರಾಜಕಾರಣಿಗಳು ಹೋಗ್ತಾರೆ, ನಾವು ನಾಳೆ ಇರಲ್ಲ. ನಾವು ಆತರ ಇಲ್ಲ, ನಾವು ರೈತರು ಇಲ್ಲಿ ಬದುಕಬೇಕಾಗಿರೋ ಇದರಿಂದ ನಾವು ಈ ಉಗ್ರ ಹೋರಾಟವನ್ನು ಕೈಗೊಂಡಿದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ತಾಲೂಕಿನ ಮತ್ತು ಜಿಲ್ಲಾ ಎಲ್ಲಾನು ಅಸಹಾಯಕ ತೋರಿಸ್ತಾ ಇದ್ದಾರೆ. ಅವ್ರು ಯಾರು ಪರ್ಮಿಷನ್ ತಗೊಂಡಿಲ್ಲ, ಇವರು ಯಾವ ಪರ್ಮಿಷನ್ ತಗೊಂಡಿಲ್ಲ. ಮೈನಿಂಗ್ ಅವರು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೈನಿಂಗ್ ಅವರು ಒಬ್ರು ಇಟ್ಕೊಂಡು ಮೈನಿಂಗ್ ಅಲ್ಲಿ ಷಣ್ಮುಗ ಅಂತ ಒಬ್ರು ಇದಾರೆ, ಷಣ್ಮುಗ ಅಂತ ಒಬ್ರು ಇದಾರೆ. ಅವರು ಸರ್ವಾಧಿಕಾರಿ ಆತ್ಮೆ ಅಂತ ಎಲ್ಲ ಪರ್ಮಿಷನ್ ಕೊಟ್ಟಿರೋದು. ಏನಾದ್ರು ಕೇಳಿದ್ರೆ ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳೋಗಿ, ನಾವು ಮಾಡೋದು ಅನ್ನೋ ಮಟ್ಟಕ್ಕಿದ್ದಾರೆ ಅವರು. ಇದಕ್ಕೆಲ್ಲ ಪ್ರಮುಖ ಕಾರಣ ಷಣ್ಮುಗ ಅವರು. ಅವ್ರಿಗೆ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾ ಇದ್ದಾರೆ. ಅವರು ಒಂದು ದಾಸೋಹ ಆಗ್ಬಿಟ್ಟಿದ್ದಾರೆ ಈಗ ಕಂಪ್ನಿಗೆ. ಈ ತರ ಪರಿಸ್ಥಿತಿ ಇರುವಾಗ ಅವರನ್ನ ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ನಮ್ಮ ಸಲಹೆಗಳು. ಮತ್ತೆ ರೈತ ಸಂಘ ಮತ್ತು ಇಲ್ಲಿನ ಪ್ರಮುಖ ಹಳ್ಳಿಗಳವರೆಲ್ಲ ಸೇರ್ಕೊಂಡು ನಾವು ಮುಂದಿನ 10ನೇ ತಾರೀಕು ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಹುಲ್ಲೂರು ಹರೀಶ್ ಕುಮಾರ್, ತಾಲೂಕು ಅಧ್ಯಕ್ಷ ಮುನಿರತ್ನಂ ರೆಡ್ಡಿ, ಕಾರ್ಯದರ್ಶಿ ಸುಬ್ರಹ್ಮಣಿ, ಪದಾಧಿಕಾರಿಗಳಾದ ಮುನಿವೆಂಕಟೇಗೌಡ, ರಾಮಮೂರ್ತಿ, ಮಂಜುನಾಥ್, ವಿಶ್ವನಾಥ್ ಮುಂತಾದವರು ಇದ್ರು. ನಾವು ಕೊಟ್ಟಿದ್ದೀವಿ. ಅದು ನೀವು ಇಂಡಿವಿಜುವಲ್ ಆಗಲ್ಲ, ನಮ್ಮ ಸಂಘದಿಂದ ಕೊಟ್ಟಿರೋದು. ನಾವು ಬರ್ದಿದ್ದೀವಿ, ನಾವು ಬರಬೇಕು, ನಾವು ರಿಪೋರ್ಟ್ ಇದು ಮುಖಾಂತರ ಕೊಡಬೇಕು ಅನ್ನೋದೇ ಮುಖ್ಯ ಅಂತಂದ್ರೆ ಅಲ್ಲಿ ಅದಲ್ಲ. ಯಾಕೆ ಅವ್ರು ಬಿಟ್ಟಿದ್ದೀರಾ, ಇಷ್ಟೊತ್ತು ಬಿಟ್ಟಿದ್ದೀರಾ? ಒಂದು ಮತ್ತೆ ಸ್ಪೆಷಲ್ಗೆ ಗುಡ್ಡಳ್ಳಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಿಮ್ಗೆ ಅವತ್ತು ಹೇಳಿದ್ರೆ ಮಾಡೋದು ಹೇಳಿದ್ರೆ ಸರ್ ಅವತ್ತು ಅವ್ರು ತಾಸ್ಕವ್ರು ಏನೇನಿದ್ರು ಪ್ರೆಷರ್ನು ಮತ್ತೆ ಅದ್ಯಾವ್ದು ಮಿಕ್ಸ್ ಮಾಡೋದು, ಕಾರ್ ಮಿಕ್ಸ್ ಮಾಡೋದು ನಾವು ಕೊಡಲ್ಲ ಅಂತ. ಕರೆಕ್ಟಾ ಸರ್? ಇವಾಗ ನಿಮ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ, PDO ಗೊತ್ತಿಲ್ಲ. ಒಂದು ವಾರಕ್ಕೆ ಸ್ಟಾರ್ಟ್ ಆಗಿದೆ. ಇದ್ದಂತ ಧೂಳು ಹೋಗಿ ತೋಟದಲ್ಲಿ ಕೂತ್ಕೊಂತ ಇದೆ, ಮತ್ತೆ ನಾವು ರಾತ್ರಿ 2 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಅವಾಗೇ ನೋಡ್ಬೇಕು. ತೋಟದಲ್ಲಿ ಒಂದಿನ ಮೇಲೆ ನಿಂತಿದೆ ಧೂಳು. ಆ ಧೂಳು ಅಂತ ಪಾಯ್ಸನ್ ಧೂಳು, ಕಲ್ಲಿಂದು. ಅದು ತಗೊಂಡು ಹಸುರು ಕೊಯ್ದಾಕ್ತಾರೆ, ಹಸುರು ಅಂದ್ರೆ ಬೇದಿ ಹೊಡಿಯೋದು ಇದಾಗ್ತಾ ಇದೆ. ಈ ತರ ಪ್ರಾಬ್ಲಮ್ ಇದೆ. ಅವ್ರು ಕೇಳೋರು ಇಲ್ಲ, ಸರ್ವಾಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಅವ್ರು ಕೇಳೋರಿಲ್ಲ. ನಮ್ಮಂತ ಕೇಸ್ಗಳು ಹಾಕ್ತಿಲ್ಲ ಅಷ್ಟೇ. ನೀವು ಸುಮ್ಮನೆ ಇದ್ರೆ ನಮ್ಗೆ ಕೇಸ್ ಹಾಕ್ತಾರೆ ಅಷ್ಟೇ, ದಬ್ಬಾಳಿಕೆ ನಡೀತಾ ಇದೆ ಅಂತ. ಇದಕ್ಕೆ ಕೊಡ್ತಾ ಇದೀವಿ. ಏನು ನಾವು 2.5 ತಿಂಗಳಾಯ್ತು, ಇದ್ರ ಬಗ್ಗೆ ಏನು ಚಕ್ರನೇ ಇಲ್ಲ. ಇವಾಗ ಮೆಮೊ ಕೊಡ್ತಾ ಇದ್ದೀವಿ. ಈಗ ಒಂದು ವೀಕಿಂದ ಸರ್, ಇದು ವಿಲೇಜ್ ಅಕೌಂಟ್ ಇತ್ಯರ್ಥ ಆಗೋದಲ್ಲ. ನಾನ್ ಹೇಳ್ತಾರೆ ಅಂತಂದ್ರೆ ಈ ಕೊಟ್ಟಾಗ ನಮ್ಮಂತ ಸೆಕೆಂಡ್ ನಮ್ಮನ್ನು ಕರ್ಸಿ ಸರ್, ನಾವು ನೋಡ್ತೀವಲ್ಲ. ವರದಿ ಹರಿಚಿನ್ನು. ಇದು ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ.